ನಮಸ್ತೆ ಫ್ರೆಂಡ್ಸ್, ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಏನಪ್ಪ ಇವರು ವಿಡಿಯೋನೇ ಹಾಕಿಲ್ಲ ಅಂತ ಅಂದ್ಕೊತಾ ಇದ್ದೀರಾ? ಖಂಡಿತ ಇವತ್ತು ನಿಮಗೆ ಒಳ್ಳೆ ವಿಡಿಯೋ ಅಂದರೆ ಹೆಲ್ತ್ ಬೆನಿಫಿಟ್ಸು ಆಗಿರ್ಬೋದು, ಸ್ನ್ಯಾಕ್ಸು ಆಗಿರ್ಬೋದು, ಮಕ್ಕಳಿಗೆ ಹಾಗೆ ಡಯೆಟ್ ಮಾಡೋರು ಕೂಡ ತುಂಬಾ ಒಳ್ಳೆಯದು. ಇದಂತೂ ರೆಸಿಪಿ ಆರೋಗ್ಯಕ್ಕಂತೂ ನಂಬರ್ 1 ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಈ ತುಂತುರು ಮಳೆಗಂತೂ ಸೂಪರ್ ಟೇಸ್ಟಿಯಾಗಿರುತ್ತೆ. ಈವ್ನಿಂಗು ಸ್ನ್ಯಾಕ್ಸ್ ಟೈಮಲ್ಲಂತೂ ಮಾಡೋದು ಸಹ ತುಂಬ ಸುಲಭ ಕಣ್ರಿ. ಆರೋಗ್ಯಕ್ಕಂತೂ ನಂಬರ್ 1 ಅಂತ ಹೇಳ್ಬೋದು. ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಕಣ್ರಿ ಈ ರೆಸಿಪಿ. ಏನು ರೆಸಿಪಿ ಅಂತೀರಾ? ಅದೇ ಕಣ್ರಿ, ಸ್ವೀಟ್ ಕಾರ್ನ್ ಸಲಾಡ್. ಯಾವ ರೀತಿ ಮಾಡೋದು ಅಂತ ನೋಡೋಣ. ಮಾಡೋದು ಕೂಡ ತುಂಬಾ ಸುಲಭ ಕಣ್ರಿ. ಬನ್ನಿ ನೋಡಿ, ನಾನು ಸ್ವೀಟ್ ಕಾರ್ನು 2 ತೊಗೊಂಡಿದ್ದೀನಿ. ಇಲ್ಲಿ ದೊಡ್ಡ ಸೈಜಿಂದು ನನಗೆ ಬಿಡಿಸಿಟ್ಕೊಂಡಿದ್ದೀನಿ. ಸ್ವೀಟ್ ಕಾರ್ನ್ ಯಾವ ರೀತಿ ಬಿಡಿಸ್ಬೇಕು ಅಂದರೆ, ಒಂದು ಸ್ವೀಟ್ ಕಾರ್ನ ಮಧ್ಯಕ್ಕೆ ಸೀಳಿ ಈ ರೀತಿ ಆರಾಮಾಗಿ ಬಿಡಿಸಿಟ್ಕೊಬೋದು. ನನಗೆ 1 ಕಪ್ಪಷ್ಟು ಆಗಿದೆ, 1 ಬಟ್ಲಷ್ಟು ಅಂತ ಹೇಳ್ಬೋದು. ಇದನ್ನು ತೊಳೆದಿಟ್ಕೊಂಡಿದ್ದೀನಿ ಕಣ್ರಿ, ಇಷ್ಟು ಮಾತ್ರ ಆಗಿದೆ. ನಂತರ 1 ಬಟ್ಲಲ್ಲಿ ನೀರಿಟ್ಕೊಂಡು, ನೀವು ನೀರು ಕಾದ್ಮೇಲಾದರೂ ಹಾಕ್ಬೋದು, ಆದರೆ ಅದಕ್ಕಿಂತ ಮುಂಚೆ ಸಹ ಹಾಕ್ಬೋದು, ಏನೂ ತೊಂದರೆ ಇಲ್ಲ. ಅದಕ್ಕಿಂತ ಮುಂಚೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಇದಕ್ಕೆ ನಾನು ನೀರು ಕಾಯೋಕ್ಕೆ ಮುಂಚೆನೇ ನಾನು ಕಾರ್ನ ಹಾಕ್ತಾಯಿದ್ದೀನಿ, ಅಂದರೆ ಸ್ವೀಟ್ ಕಾರ್ನ ಹಾಕ್ತಾಯಿದ್ದೀನಿ. ದಯವಿಟ್ಟು ನಮ್ಮ ವಿ ಆರ್ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಒಂದು ಲೈಕ್ ಕೊಡಿ, ವಿಡಿಯೋನ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ವಿಡಿಯೋನ ಕೊನೆಯವರೆಗೂ ನೋಡಿ. ಇದರಿಂದ ಏನು ಬೆನಿಫಿಟ್ಸ್ ಇದೆ ಅಂತ ನಾನು ಖಂಡಿತವಾಗೂ ಹೇಳ್ತೀನಿ. ನೋಡ್ತಾ ಇದ್ದೀರಲ್ವ ನೋಡಿ, ಇಷ್ಟು ಮಾತ್ರ ಆದರೆ ಸಾಕು. 5 ನಿಮಿಷ ಆದರೆ ಸಾಕಾಗುತ್ತೆ ಕಣ್ರಿ, ಜಾಸ್ತಿ ಹೊತ್ತು ಟೈಮ್ ಏನು ಹಿಡಿಯಲ್ಲ. ಈ ರೀತಿ 5 ನಿಮಿಷ ಆದಮೇಲೆ ಒಂದು ಸ್ಟ್ರೈನರ್ ಸಹಾಯದಿಂದ ಈ ರೀತಿ ಸೋದಿಸಿ ಇಟ್ಕೊಂಡು ನೀಟಾಗಿ ತೇವ ಎಲ್ಲ ಕಡಿಮೆ ಆಗಿರಬೇಕು ಕಣ್ರಿ. ಅಕಸ್ಮಾತು ನಿಮ್ಗೆ ಲೇಟ್ ಆಗುತ್ತೆ ಅನ್ನೋದಾದರೆ ಫ್ಯಾನ್ ಗಾಳಿಯಿಂದ ಸಹ ಆರಿಸಿಟ್ಕೊಂಡು ರೆಡಿ ಮಾಡ್ಕೊಬೋದು ಕಣ್ರಿ. ತೇವ ಎಲ್ಲ ಆರಿದ್ಮೇಲೆ ಇದು ರೆಡಿ ಮಾಡ್ಕೋಬೇಕಾಗತ್ತೆ, ಇಲ್ಲಾಂದರೆ ನೀರು ಬಿಡೋ ಚಾನ್ಸಸ್ ಇರುತ್ತೆ. ಹಾಗೆ ತೇವ ಎಲ್ಲ ಆರಿದ್ಮೇಲೆ ಅದನ್ನು ಒಂದು ಬಟ್ಲಿಗೆ ಸೇರಿಸ್ಕೊಂಡು 1 ಈರುಳ್ಳಿ, ಸಣ್ಣಗೆ ಹಚ್ಚಿರೋ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಅರ್ಧ ಕಪ್ಪಷ್ಟು ಕ್ಯಾರೆಟ್ ತುರಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಅರ್ಧ ಕಪ್ಪಷ್ಟು ಸಣ್ಣಗೆ ಹಚ್ಚಿರೋ ಸೌತೆಕಾಯಿ ಸೇರಿಸ್ಕೊಂಡಿದ್ದೀನಿ ಕಣ್ರಿ. ಹಾಗೆ ಸಣ್ಣಗೆ ಹಚ್ಚಿರೋ 1 ಟೊಮೊಟೊ ಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನೀವು ಬೇಕಾದರೆ ಇಷ್ಟವಾಗಿರೋ ಕ್ಯಾಪ್ಸಿಕಮ್ಮು, ಬೀನ್ಸು ಈ ರೀತಿ ಎಲ್ಲ ಹಾಕಿ ಸೇರಿಸ್ಕೊಂಡು ಕೂಡ ಮಾಡ್ಕೊಬೋದು ಕಣ್ರಿ. ಸಲಾಡ್ ಅಂತೂ ತುಂಬ ರುಚಿಯಾಗಿರುತ್ತೆ. ಹಾಗೆ ನಾವು ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕಿರ್ತೀವಿ, ಹಾಗೆ ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಬೇಕಾಗುತ್ತೆ. ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡಬೇಕಾಗುತ್ತೆ ಕಣ್ರಿ. ಇದಂತೂ ಈ ಮಳೆ ಬರ್ತಾ ಇರೋ ಟೈಮಲ್ಲಿ, ಸಂಜೆ ಈವ್ನಿಂಗ್ ಟೈಮಲ್ಲಿ ತಿನ್ನೋಕ್ಕಂತೂ ತುಂಬ ಸೂಪರ್ ಟೇಸ್ಟಿಯಾಗಿರುತ್ತೆ. ಹಾಗೆ ನಾನಿಲ್ಲಿ 1/4 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರು, 1/4 ಟೀ ಸ್ಪೂನಷ್ಟು ಜೀರಿಗೆ ಪೌಡ್ರು, 1/4 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಹಾಗೆ ರೆಡ್ ಚಿಲ್ಲಿ ಪೌಡ್ರು, ಹಾಗೆ 1/4 ಟೀ ಸ್ಪೂನಷ್ಟು ಚಾಟ್ ಮಸಾಲ ಸೇರಿಸ್ಕೊಂಡು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಣ್ರಿ. ಕೋನೆಯಲ್ಲಿ ಅರ್ಧ ನಿಂಬೆಹಣ್ಣಿನ ರಸನ ಈ ಥರ ಹಿಂಡ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಕಣ್ರಿ. ಇದಂತೂ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಸಂಜೆ ಟೀ ಟೈಮಲ್ಲಿ ತಿನ್ನೋಕ್ಕಂತೂ ಸೂಪರಾಗಿರುತ್ತೆ. ಆದರೆ ಒಂದು ವಿಷಯ ನೆನಪಲ್ಲಿ ಇಟ್ಕೊಳ್ಳಿ, ಇದು ತಿಂದಾದಮೇಲೆ ಕಾಫಿ ಟೀ 1 ಅವರ್ ಆದಮೇಲೆ ತೊಗೋಬೇಕಾಗತ್ತೆ. ಹಾಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಕೂಡ ಹೌದು ಕಣ್ರಿ. ಇದರಲ್ಲಿ ಪೆರೋಲಿಕ್ ಆಮ್ಲ ಕೆಲವು ವಿಧವಾದ ಕ್ಯಾನ್ಸರ್ ಅಂಶನ ತಡೆಗಟ್ಟುತ್ತೆ. ಹಾಗೆ ವಿಟಮಿನ್ ಬಿ ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಜೀರ್ಣಕ್ರಿಯೆ ವೃದ್ಧಿ ಆಗುತ್ತೆ. ಅಷ್ಟೇ ಅಲ್ಲ ಕಣ್ರಿ, ಹೃದಯ ಸಂಬಂಧಿ ಕಾಯಿಲೆ ಕೂಡ ತಡೆಗಟ್ಟುತ್ತೆ. ಹಾಗೆ ಹೃದಯ ಆರೋಗ್ಯ ಕೂಡ ತುಂಬ ಒಳ್ಳೆಯದು. ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ. ಅಷ್ಟೇ ಅಲ್ಲ, ಡಯೆಟ್ ಮಾಡೋರ್ಗಂತೂ ಒಳ್ಳೆ ರೆಸಿಪಿನೇ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ ಕಣ್ರಿ, ತುಂಬ ಬೇಗನೆ ಸಹ ಆಗುತ್ತೆ, ತುಂಬ ಆರೋಗ್ಯಕ್ಕೆ ಸಹ ತುಂಬ ಒಳ್ಳೆಯದು. ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಕಣ್ರಿ. ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ನಿಮ್ಮದಿಗಿರ್ತೀನಿ. ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.